ರಾಜ್ಯ ಬಿಜೆಪಿ ಇವತ್ತು ಅಯೋಮಯ ಸ್ಥಿತಿಯಲ್ಲಿದೆ. ಒಂದು ಕಾಲದ ಸರ್ವೋಚ್ಚ ನಾಯಕ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧವೇ ಬಂಡೇಳುವ ಪರಿಸ್ಥಿತಿ ಉದ್ಭವವಾಗಿ ಹಲವು ವರ್ಷಗಳೇ ಉರುಳಿದೆ. ಇದು ಗೊತ್ತಿದ್ರೂ ಯಡಿಯೂರಪ್ಪ ಪುತ್ರ ಶಾಸಕ ಬಿವೈ ವಿಜೇಂದ್ರ ಅವರಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಪಟ್ಟ ಕಟ್ಟಿ ಹೈಕಮಾಂಡ್ ಬಹುದೊಡ್ಡ ನಿರ್ಧಾರ ತೆಗೆದುಕೊಂಡಿತು. ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರನ್ನ ಸರಿದೂಗಿಸಿಕೊಂಡು ಹೋಗುವ ಅವಕಾಶ ಇದ್ರೂ ವಿಜೇಂದ್ರ ಪ್ರಾರಂಭದಿಂದಲೇ ದಾರಿ ತಪ್ಪಿದ್ರು ಅನ್ನೋ ಮಾಹಿತಿ ಇದೆ. ಕರ್ನಾಟಕದಲ್ಲಿ ಪಕ್ಷ ಕಟ್ಟಿ ಬೆಳೆಸುವುದರಲ್ಲಿ ಮುಂಚೂಣಿ ಪಾತ್ರ ವಹಿಸಿದ ಯಡಿಯೂರಪ್ಪ ಅವರ ವರ್ಚಸ್ಸೇ ಬೇರೆ. ಅವರ ನಾಮಬರದಲ್ಲಿ ಅವರ ಪುತ್ರನನ್ನ ಅಧಿಕಾರದಲ್ಲಿ ಪ್ರತಿಷ್ಠಾಪಿಸಿದರೆ ಆಗುವ ಅನಾಹುತವೇ ಬೇರೆ ಎಂದು ಲೆಕ್ಕ ಹಾಕುವುದರಲ್ಲಿ ಬಿಜೆಪಿ ಹೈಕಮಾಂಡ್ ಎಡವಿದೆ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ರಾಜ್ಯದಲ್ಲಿ ಪ್ರತಿಪಕ್ಷವಾಗಿ ಸಮರ್ಥವಾಗಿ ಕೆಲಸ ಮಾಡುವಲ್ಲಿ ಬಿಜೆಪಿ ವೈಫಲ್ಯ ಎದ್ದು ಕಾಣ್ತಾ ಇದೆ. ಪಕ್ಷದಲ್ಲಿಯೂ ಆಂತರಿಕ ಸಮರ ಹೆಚ್ಚಾಗಿದೆ. ಪ್ರತಿಪಕ್ಷವಾಗಿ 2 ವರ್ಷ ಉರುಳಿದ್ರೂ ಇನ್ನೂ ಟೇಕ್ ಆಫ್ ಆಗ್ತಾ ಇಲ್ಲ. ಮೋಡ ಹಗರಣ, ಬೆಂಗಳೂರಿನ ಕಾಲ್ತುಳಿತ ಪ್ರಕರಣ, ವಾಲ್ಮೀಕಿ ಹಗರಣ, ಹೀಗೆ ರಾಜ್ಯ ಸರ್ಕಾರದ ಯಾವುದೇ ವೈಫಲ್ಯ ಅಕ್ರಮಗಳ ವಿರುದ್ಧ ಹೋರಾಟ ತಾರ್ಕಿಕ ಅಂತ್ಯ ಕಾಣ್ತಾ ಇಲ್ಲ. ಅಂತಹ ಸಮರ್ಥ ನಾಯಕತ್ವವೇ ರಾಜ್ಯ ಬಿಜೆಪಿಯಲ್ಲಿಲ್ಲ. ಯಡಿಯೂರಪ್ಪ ತಮ್ಮ ನಂತರ ಪುತ್ರ ವಿಜೇಂದ್ರ ಅವರಿಗೆ ಪಟ್ಟಾಭಿಷೇಕ ಮಾಡಲು ಹೊರಟಿದೆ ಬಿಜೆಪಿಯ ಇವತ್ತಿನ ಸಮಸ್ಯೆಗೆ ಮೂಲ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಯಡಿಯೂರಪ್ಪ ಅವರ ಈ ನಡೆಯಿಂದ ಮಾಜಿ ಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕ ಹಿರಿಯ ನಾಯಕರು ಯಡಿಯೂರಪ್ಪ ಅವರಿಂದ ಅಂತರ ಕಾಪಾಡಿಕೊಂಡ್ರು ಅಂತ ಹೇಳಲಾಗುತ್ತೆ. ಯಡಿಯೂರಪ್ಪ ಅವರನ್ನ ಅಪ್ಪಾಜಿ ಅಂತ ಹಿಂಬಾಲಿಸುತ್ತಿದ್ದವರ ಜೊತೆ ವಿಜೇಂದ್ರ ಸಾಗಿದ್ರು. ಇದು ಹಿರಿಯರನ್ನ ಕೆರಳಿಸಿದ್ದು ನಿಜ. ವಿಜೇಂದ್ರ ಅಧ್ಯಕ್ಷರಾಗಿ 2 ವರ್ಷ ಸಮೀಪಿಸುತ್ತಿದ್ದರೂ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ಒಪ್ಪಿಕೊಳ್ಳುವ ಮನಸ್ಥಿತಿ ಅಲ್ಲಿ ಬಹುತೇಕ ಹಿರಿಯ ನಾಯಕರಿಗಿಲ್ಲ. ಈ ನಡುವೆ ವಿಜೇಂದ್ರ ಅವರು ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವೈಫಲ್ಯವನ್ನ ಎದುರಿಸಿದ್ದಾರೆ ಅಂತ ಹೇಳಲಾಗುತ್ತೆ. ವಿಜೇಂದ್ರ ಪಕ್ಷದಲ್ಲಿ ತಮ್ಮ ಬೆಂಬಲಿಗರ ಪಡೆಗೆ ಸೀಮಿತವಾಗುತ್ತಿದ್ದಾರೆ ಎನ್ನುವ ಅಸಮಾಧಾನ ಹೆಚ್ಚಾಗಿದೆ. ಬಿಜೆಪಿಯ ಬಹುತೇಕ ಸಂಸದರು ವಿಜೇಂದ್ರ ಅವರಿಂದ ಅಂತರವನ್ನ ಕಾಪಾಡಿಕೊಂಡಿದ್ದಾರೆ. ವಿಜೇಂದ್ರ ಬದಲಾವಣೆಗೆ ಬಹಿರಂಗವಾಗಿ ಬಂಡಾಯವೆದ್ದಿದ್ದ ಶಾಸಕ ಬಸನಗೌಡ ಪಾಟೀಲ್ ಅವರನ್ನ ಪಕ್ಷದಿಂದಲೇ ಉಚ್ಚಾಟಿಸಲಾಗಿದೆ. ಆಗ ವಿಜೇಂದ್ರ ಪರ ಹೈಕಮಾಂಡ್ ಇದೆ ಅನ್ನೋ ಸಂದೇಶ ರವಾನೆಯಾಗಿದ್ದು ನಿಜ. ಆದ್ರೆ ಈಗ ಅಂತಹ ಪರಿಸ್ಥಿತಿ ಇದೆಯಾ? ವಿಜೇಂದ್ರ ಬದಲಾವಣೆಗೆ ಪಕ್ಷದಲ್ಲಿ ಪಟ್ಟು ಬಿಗಿ ಆಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಸಂಘಟನೆ ಬಿಗಿ ಕಳೆದುಕೊಳ್ತಾ ಇದೆ. ಇಲ್ಲಿ ಯಡಿಯೂರಪ್ಪ ನಾಯಕತ್ವದ ಪ್ರಶ್ನೆಯನ್ನ ಅವರ ವಿರೋಧಿಗಳು ಮುಂದಿಟ್ಟಿಲ್ಲ. ಯಡಿಯೂರಪ್ಪ ನಂತರ ಅವರ ಪುತ್ರ ವಿಜೇಂದ್ರ ಅವರಿಗೆ ನಾಯಕತ್ವ ಬಳುವಳಿಯಾಗಿ ಪರಭಾರಿಯಾಗುವ ಪ್ರಶ್ನೆಯನ್ನ ಎತ್ತಿದ್ದಾರೆ. ಯಡಿಯೂರಪ್ಪ ಅವರ ಪರಂಪರೆಯನ್ನಿಟ್ಟುಕೊಂಡು ವಿಜೇಂದ್ರ ಅದೇ ದಾರಿಯಲ್ಲಿ ವೇಗವಾಗಿ ಸಾಗಬೇಕೆಂದು ಅವರ ಹಿಂಬಾಲಕರು ಲೆಕ್ಕ ಹಾಕಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ 3 ಬಾರಿ ಆಡಳಿತ ಚುಕ್ಕಾಣಿ ಹಿಡಿದಿರುವ ಪಕ್ಷ. ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಬಲ ನಾಯಕತ್ವದಲ್ಲಿ ಸತತ 3ನೇ ಬಾರಿಗೆ ಅಧಿಕಾರಕ್ಕೂ ಏರಿದೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಪ್ರಬಲ ನೆಲೆ ಇರುವ ರಾಜ್ಯ ಕರ್ನಾಟಕ. ಇಷ್ಟಾದರೂ ಆ ಪಕ್ಷದಲ್ಲಿ ಯಡಿಯೂರಪ್ಪ ಅವರನ್ನು ಬಿಟ್ಟು ರಾಜ್ಯವ್ಯಾಪಿ ವರ್ಚಸ್ಸಿರುವ ಮತ್ತೊಬ್ಬ ಸ್ವೀಕಾರಾರ್ಹ ಪ್ರಬಲ ನಾಯಕರಿಲ್ಲ ಅನ್ನೋದು ವಿಪರ್ಯಾಸ. ಯಡಿಯೂರಪ್ಪ ರಾಜ್ಯದಲ್ಲಿ ಪಕ್ಷ ಕಟ್ಟಲು ಹಗಲಿರುಳು ಶ್ರಮಿಸಿದವರು. ಅವರಿಗೆ ಸಾಥ್ ಕೊಟ್ಟವರು ಕೇಂದ್ರದಲ್ಲಿ ಸಚಿವರಾಗಿದ್ದ ಅನಂತಕುಮಾರ್. ಇದಕ್ಕೂ ಮುನ್ನ ಆಗಿನ ಶಾಸಕ ಹಾಸನ ಜಿಲ್ಲೆಯ ಬಿಬಿ ಶಿವಪ್ಪ ಅವರ ಕೊಡುಗೆ ಕೂಡ ದೊಡ್ಡದು. ಆದರೆ ಈಗ ಯಡಿಯೂರಪ್ಪ, ಅನಂತಕುಮಾರ್ ಅವರ ರೀತಿ ರಾಜ್ಯಾದ್ಯಂತ ಸಂಚರಿಸಿ ಪಕ್ಷವನ್ನ ಸಂಘಟಿಸುವಂತಹ ನಾಯಕರು ಕಂಡು ಬರ್ತಾ ಇಲ್ಲ. ಅವಕಾಶ ದೊರೆತಾಗಲೂ ರಾಜ್ಯವ್ಯಾಪಿ ಪ್ರಭಾವ ಬೀರುವ ಗಟ್ಟಿ ನಾಯಕತ್ವ ಬೆಳೆಸಿಕೊಳ್ಳಲು ಸಾಧ್ಯವಾಗಿಲ್ಲ. ಎಲ್ಲವನ್ನ ನಿಯಂತ್ರಿಸಬಲ್ಲ ನಾಯಕರಾಗಿ ಹೊರಹೊಮ್ಮಿಲ್ಲ. ಹೀಗಾಗಿಯೇ ರಾಜ್ಯ ಬಿಜೆಪಿಯ ಆಗುಹೋಗುಗಳಲ್ಲಿ ಯಡಿಯೂರಪ್ಪ ಅವರನ್ನ ಬದಿಗೆ ಸರಿಸಿ ನಿರ್ಣಯ ತೆಗೆದುಕೊಳ್ಳೋದು ಹೈಕಮಾಂಡ್ಗೆ ಕಷ್ಟವೋ ಕಷ್ಟ. ಹೌದು, ಯಡಿಯೂರಪ್ಪನವರಂತ ಮಾಸ್ ಲೀಡರ್ ತಿರುಗಿ ಬಿದ್ರೆ ಪಕ್ಷಕ್ಕೆ ಭಾರಿ ಹಿನ್ನಡೆ. ಯಡಿಯೂರಪ್ಪ ಅವರು ಬಿಜೆಪಿಯಲ್ಲಿದ್ದಾಗ ಸ್ಟ್ರಾಂಗ್. ಅವರು ಬಿಜೆಪಿಯಿಂದ ಹೊರಹೋದ್ರೆ ಬಿಜೆಪಿಗೆ ಧಕ್ಕೆ. ಅವರು ರಾಜಕೀಯವಾಗಿ ದುರ್ಬಲರಾಗ್ತಾರೆ. ರಾಜ್ಯದಲ್ಲಿ 2013ರ ವಿಧಾನಸಭಾ ಚುನಾವಣಾ ಫಲಿತಾಂಶದಲ್ಲಿ ಇದು ಸ್ಪಷ್ಟವಾಗಿ ಗೊತ್ತಾಗಿದೆ. ಯಡಿಯೂರಪ್ಪ ತಮ್ಮನ್ನ ಮುಖ್ಯಮಂತ್ರಿ ಗಾದಿಯಿಂದ ಇಳಿಸಿದ ನಂತರ ಪಕ್ಷ ತೊರೆದು ಕರ್ನಾಟಕ ಜನತಾ ಪಕ್ಷ ಕಟ್ಟಿದ್ರು. ವಿಧಾನಸಭೆಗೆ 2013ರಲ್ಲಿ ನಡೆದ ಚುನಾವಣೆಯನ್ನ ಎದುರಿಸಿದಾಗ ಕೆಜೆಪಿ ಪಕ್ಷಕ್ಕೆ ಒಲಿದದ್ದು ಕೇವಲ 6 ಸೀಟುಗಳು. ಆದರೆ 29 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವಿಗೆ ಬ್ರೇಕ್ ಹಾಕಿದ್ರು. 36 ಕ್ಷೇತ್ರಗಳಲ್ಲಿ ಕೆಜೆಪಿ 2ನೇ ಸ್ಥಾನದಲ್ಲಿತ್ತು. 35 ಕ್ಷೇತ್ರಗಳಲ್ಲಿ 3ನೇ ಸ್ಥಾನ ಪಡೆದುಕೊಂಡಿತ್ತು. ಆ ಚುನಾವಣೆಯಲ್ಲಿ ಚಲಾವಣೆಗೊಂಡ ಮತಗಳಲ್ಲಿ 30.68 ಲಕ್ಷ ಮತಗಳನ್ನು ಸೆಳೆದಿತ್ತು. ಕೆಜೆಪಿ ಪಡೆದ ಶೇಕಡಾವಾರು ಮತಗಳ ಸಂಖ್ಯೆ 9.8. ಆ ಚುನಾವಣೆಯಲ್ಲಿ ಬಿಜೆಪಿ ಗಳಿಸಿದ್ದು 19.9% ಮತಗಳು, ಅಂದ್ರೆ 40 ಸ್ಥಾನಗಳು.
ಜೆಡಿಎಸ್ ಶೇಕಡ 20.2 ಅಂದ್ರೆ 40 ಸ್ಥಾನಗಳು, ಕಾಂಗ್ರೆಸ್ 172 ಸೀಟುಗಳನ್ನು ಗಳಿಸಿ ಶೇಕಡ 36.6 ಮತಗಳನ್ನು ಪಡೆದು ಅಧಿಕಾರ ಏರಿದ್ದು ಇತಿಹಾಸ. ಆ ಫಲಿತಾಂಶದ ನಂತರ ಯಡಿಯೂರಪ್ಪ ಅವರ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನ ನೆನಪು ಮಾಡಿಕೊಳ್ಳೋದಾದ್ರೆ, ನಾನಿಲ್ಲದ ಬಿಜೆಪಿ ಹೇಗಿರುತ್ತೆ ಅಂತ ಆ ಪಕ್ಷಕ್ಕೆ ತೋರಿಸಬೇಕಿತ್ತು, ತೋರಿಸಿದ್ದೇನೆ ಅಂದಿದ್ರು. ಕರ್ನಾಟಕದಲ್ಲಿ ಬಿಜೆಪಿಗೆ ಸಾಂಪ್ರದಾಯಿಕ ಮತದಾರರಿದ್ದಾರೆ. ಆ ಪಕ್ಷದ ಮತಗಳ ಸಂಖ್ಯೆ ಜನತಾ ಪರಿವಾರ ದುರ್ಬಲವಾದ ನಂತರ ಏರಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಬಲ ನಾಯಕತ್ವದಿಂದಲೂ ಬಿಜೆಪಿ ಮತಗಳ ಸಂಖ್ಯೆ ಅಧಿಕವಾಗಿದೆ. ಆದರೂ ಆ ಪಕ್ಷ ರಾಜ್ಯದ ಇತಿಹಾಸದಲ್ಲೇ ವಿಧಾನಸಭೆಯಲ್ಲಿ 113 ಸ್ಥಾನಗಳನ್ನು ಪಡೆದು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಲು ಸಾಧ್ಯವೇ ಆಗಿಲ್ಲ. ಅದು ಪಡೆದಿರುವ ಗರಿಷ್ಠ ಸೀಟುಗಳ ಸಂಖ್ಯೆ 110. ಅದು 2008ರಲ್ಲಿ. ಎಲ್ಲಾ ಲೆಕ್ಕಾಚಾರಗಳನ್ನ ಹಾಕಿಯೇ ಬಿಜೆಪಿ ಹೈಕಮಾಂಡ್ ಈಗ ತೀರ್ಮಾನಿಸಬೇಕಿದೆ. ವಿಜೇಂದ್ರ ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮುಂದುವರೆಸಬೇಕೇ, ಇಲ್ಲವೇ ಹೊಸಬರ ನೇಮಕವೇ? ಹೊಸಬರನ್ನ ನೇಮಿಸಬೇಕಿದ್ರೂ ಬಿಹಾರ ಚುನಾವಣೆಯ ನಂತರವೇ ಅಥವಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ಅನಂತರವೇ? ಶಾಂತಿ ಕಾಲದಲ್ಲಿ ಅಧ್ಯಕ್ಷರನ್ನಾಗಿ ಒಬ್ಬರನ್ನ ನೇಮಿಸಿ ಅಸೆಂಬ್ಲಿ ಚುನಾವಣೆ ಹೊತ್ತಿಗೆ ಮತ್ತೊಬ್ಬರನ್ನ ನೇಮಿಸಿದ್ರೆ ಹೇಗೆ? ಎಲ್ಲಾ ಪ್ರಶ್ನೆಗಳು ಈಗ ಬಿಜೆಪಿ ಹೈಕಮಾಂಡ್ ಅಂಗಳದಲ್ಲಿದೆ.